ಶುಭೋದಯ ಮಕ್ಕಳೇ. ನುಡಿ ಆಟಗಳು ಅಂತ ಇದು ಸಮಿತಿ ರಚನೆ ಮಾಡಿದೆ ನಿಮಗೆ ಮಕ್ಕಳಿಗಾಗಿ. ಇದು ಒಂದು ಇದೆ ನೋಡಿ. ಮೊದಲಿಗೆ ಓದ್ಬಿಡೋಣ. ತರತರದ ತರಕಾರಿಗಳು ಕುಣಿದಾಟದ ಆಟದಿ ನಲಿತಾಡಿಹವು, ಒಂದೆಡೆ ಸಭೆಯನ್ನು ಸೇರಿಹವು, ಚಂದದ ಯೋಚನೆ ಮಾಡಿಹವು, ಸಂಘವನೊಂದು ನೋಂದಣಿ ಮಾಡಲು ಒಕ್ಕೊರಲಲ್ಲಿ ಕೂಗಿಹವು, ವಿಧ ವಿಧ ಹುದ್ದೆಗೆ ಆಯ್ಕೆಯ ಮಾಡಲು ಚುನಾವಣೆ ನಡೆಸಲು ನಿರ್ಧರಿಸಿದವು. ಹಾಗಲ ಕುಂಬಳ ಹೀರೆಕಾಯಿ, ಪಡವಲ ಬದನೆ ಸೌತೆಕಾಯಿ, ಅಭ್ಯರ್ಥಿಗಳಾದರೂ ಸ್ಪರ್ಧೆಯಲಿ, ಅಧ್ಯಕ್ಷರ ಪದವಿಯ ಆಸೆಯಲಿ, ಓಟು ಮಾಡಿಹವೆಲ್ಲ ಸಂತೆಯಲಿ, ಬಂದೋಬಸ್ತಿನ ಬುಟ್ಟಿಯಲಿ, ಎಣಿಕೆಯಾಯಿತು ಮರುದಿನವೇ ಜನರ ಗದ್ದಲದ ಬ್ಯಾಗಲ್ಲಿ, ಕೊಂಡೊಯ್ದರು ಅಡಿಗೆ ಮನೆಗೆ ತುಂಡರಿಸಿ ಬೇಯಿಸಲು ಒಲೆಯೊಳಗೆ, ಸಂಘದ ಸಮಾಪ್ತಿಯಾಗೋಯ್ತು ತರಕಾರಿಗಳ ಗತಿ ಮುಗಿದಿತ್ತು. ಈಗ ಮೊದಲಿಂದ ಬರೋಣಂತೆ. ತರತರದ ತರಕಾರಿಗಳು, ತರತರ ಅಂದರೆ ಬೇರೆ ಬೇರೆ ಥರದ ವಿವಿಧ ರೀತಿಯ ತರಕಾರಿಗಳು ಇದ್ವಲ್ಲಿ. ಕುಣಿದಾಟದ ಆಟದಿ ನಲಿದಾಡಿ ಹೋಗು, ತಮ್ಮರೇ ಕುಣ್ಕೊತ ಹಾಡ್ಕೊತ ನಲ್ಕೊತ ಆಟ ಆಡ್ತಾ ಇದ್ವು. ಒಂದೆಡೆ ಸಭೆಯನ್ನು ಸೇರಿ ಹಂಗೆ ಆಟ ಆಡ್ತಾ ಕುಣಿತಾ ನಲಿತಾ ಒಂದು ಕಡೆ ಸೇರಿದ್ವು. ಚಂದದ ಯೋಚನೆ ಮಾಡಿದ್ವು. ಚಂದದ ಅಂದರೆ ಒಂದು ಒಳ್ಳೆ ಯೋಚನೆ. ಆ ಯೋಚನೆ ಬಂತು. ಏನದು ನೋಡೋಣ. ಸಂಘವನೊಂದು ನೋಂದಣಿ ಮಾಡಲು ಒಕ್ಕರಲಲ್ಲಿ ಕೂಗಿ ಹೋಗು. ಎಲ್ಲ ಸಂಘಗಳು ಮಾಡ್ತಾರೆ, ಜನಗಳು ಮಾಡ್ತಾರ, ನಾವು ಅದೇ ಥರ ನಾವು ಒಂದು ಸಂಘ ಮಾಡೋಣ, ಅದನ್ನು ನೋಂದಣಿ ಮಾಡಬೇಕು ಸರ್ಕಾರಕ್ಕೆ ಅಂತ ಒಕ್ಕರಲಿಂದ ಎಲ್ಲರೂ ಒಂದೇ ಸಲ ಹೌದು ಹೌದು ನಾವು ಸಂಘನ ಮಾಡಲೇಬೇಕು ಅಂತ ಹೋಗ್ತವೆ. ವಿಧ ವಿಧ ಹುದ್ದೆಗೆ ಆಯ್ಕೆಯ ಮಾಡಲು ಚುನಾವಣೆ ನಡೆಸಲು ನಿರ್ಧರಿಸಿದೆವು. ಈಗ ಒಂದು ಸಂಘ ಅಂದರೆ ಅದಕ್ಕೆ ಕಾರ್ಯಕಾರಿ ಸಮಿತಿ ಇರಬೇಕು, ಅಧ್ಯಕ್ಷ ಇರಬೇಕು, ಪದಾಧಿಕಾರಿಗಳು ಇರಬೇಕು. ಅದೆಲ್ಲ ಮಾಡಬೇಕು ಅಂದರೆ ಯಾವ್ಯಾವ ಹುದ್ದೆ ಅಂದರೆ ಯಾವ್ಯಾವ ಸ್ಥಾನಕ್ಕೆ ಆಯ್ಕೆ ಅಂದರೆ ಆರಿಸ್ಬೇಕಲ್ಲ, ಅದಕ್ಕೆ ನಾವು ಚುನಾವಣೆ ಮಾಡಿಬಿಡೋಣ ಅಂತ ಮಾತಾಡಿಕೊಂಡ್ರು. ಹಾಗಲ ಕುಂಬಳ ಹೀರೆಕಾಯಿ, ಪಡವಲ ಬದನೆ ಸೌತೆಕಾಯಿ, ಅಭ್ಯರ್ಥಿಗಳಾದರೂ ಸ್ಪರ್ಧೆಯಲ್ಲಿ. ಹಾಗಲಕಾಯಿ, ಕುಂಬಳಕಾಯಿ, ಹೀರೆಕಾಯಿ, ಪಡವಲಕಾಯಿ, ಬದನೆಕಾಯಿ, ಸೌತೆಕಾಯಿ ಇವೆಲ್ಲ ಚುನಾವಣೆಗೆ ನಿಂತು. ಎದಕ್ಕೆ? ಅಧ್ಯಕ್ಷರ ಪದವಿಯ ಆಸೆಯಲ್ಲಿ ನಾನು ಅಧ್ಯಕ್ಷ ಆಗಬೇಕು, ನಾನು ಅಧ್ಯಕ್ಷ ಆಗಬೇಕು ಅಂತೇಳಿ ಇವೆಲ್ಲ ತರಕಾರಿಗಳು ಚುನಾವಣೆಗೆ ನಿಂತ್ಕೊಂಡ್ವು. ಓಟು ಮಾಡಿಹವೆಲ್ಲ ಸಂತೆಯಲ್ಲಿ. ನೋಡ್ರಿ, ಓಟ್ ಮಾಡ್ತಾರಂತೆ. ಎಲ್ಲಿ? ಸಂತೆಯಲ್ಲಿ ಓಟ್ ಮಾಡ್ತಾರೆ. ಬಂದೋಬಸ್ತಿನ ಬುಟ್ಟಿಯಲ್ಲಿ. ಎಲ್ಲಿ? ಬಂದೋಬಸ್ತಲ್ಲಿ ಬುಟ್ಟಿ ಒಳಗೆ, ಎಲ್ಲ ಸಂತೆ ಒಳಗೆ ಮಾರ್ಕೆಟ್ ಒಳಗೆ ಎಲ್ಲ ಜೋಡಿಸಿರ್ತಲ್ಲ ತರಕಾರಿಗಳು ಒಂದು ಬುಟ್ಟಿಯಲ್ಲಿ. ಅಲ್ಲಿ ಹೋಗಿ ವೋಟ್ ಮಾಡಿದ್ವು ಅಂತಂದರೆ ಸಂತೆಗೆ ಹೋಗಿ ಮಾರಾಟಕ್ಕೆ ಸಜ್ಜಾಗಿದ್ವು ತರಕಾರಿಗಳು ಅಂತ. ಎಣಿಕೆಯಾಯಿತು ಮರುದಿನವೇ ಜನರ ಗದ್ದಲದ ಬ್ಯಾಗಲ್ಲಿ. ಇಲ್ಲಿ ನೋಡಿ, ಮತಗಳು ಹಾಕಿದ್ದೇನೋ ಎಣಿಕೆ ಆಯಿತು. ನಾವು ಮತ ಹಾಕಿದರೆ ಎಣಿಕೆ ಆಗುತ್ತಲ್ಲ, ಎಣಿಸ್ತಾರಲ್ಲ, ಅದೇ ಥರ ಇಲ್ಲಿ ಎಲ್ಲಿ ಎಣಿಕೆ ಆಯಿತು? ಜನರ ಗದ್ದಲದ ಬ್ಯಾಗಲ್ಲಿ. ಮಾರನೇ ದಿವಸ ಸಂತೆಗೆ ಬರ್ತಾರೆ, ತಮ್ಗೇನು ಬೇಕೋ ತರಕಾರಿ ಕೊಂಡ್ಕೊತಾರೆ. ಒಂದೊಂದು ತರಕಾರಿ ಒಂದೊಂದು ಬ್ಯಾಗಲ್ಲಿ ಹೋಗ್ತವೆ. ಆ ಗದ್ದಲದ ಬ್ಯಾಗಲ್ಲಿ ಅವ್ರು ಎಣಿಕೆ ಆಯ್ತು ಅಂತಂದರೆ ಅವ್ರಿಗೆ ಎಷ್ಟೆಷ್ಟು ಬೇಕೋ ಅವ್ರು ತೊಗೊಂಡು ಹೋದರು. ಕೊಂಡೊಯ್ದವರು ಅಡಿಗೆ ಮನೆಗೆ ತುಂಡರಿಸಿ ಬೇಯಿಸಲು ಒಲೆಯೊಳಗೆ. ಜನಗಳಲ್ಲಿ ತೊಗೊಂಡು ಹೋಗ್ತಾರೆ ತರಕಾರಿನ, ಮನೆಗೆ ತೊಗೊಂಡೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರಲ್ಲ, ಅದಕ್ಕೆ ಅಡುಗೆ ಮನೆಗೆ ಹೋಗಿ ತುಂಡರಿಸಿ ಬೇಯಿಸಲು ಒಲೆಯೊಳಗೆ. ಅದನ್ನು ಚೆನ್ನಾಗಿ ಅವರಿಗೆ ಯಾವ ಆಕಾರ ಬೇಕೋ ಆ ಆಕಾರ ಹೆಚ್ಕೊಂಡು, ಪಲ್ಯಕ್ಕೆ ಬೇಕಾದ್ರೆ ಪಲ್ಯಕ್ಕೆ, ಸಾಂಬಾರಿಗೆ ಬೇಕಾದ್ರೆ ಸಾಂಬಾರಿಗೆ, ಏನಕ್ಕೆ ಬೇಕೋ ಅದಕ್ಕೆ ಹೆಚ್ಕೊಂಡು ಒಲೆ ಒಳಗೆ ಬೇಯಿಸೋಕ್ಕೆ ಇಟ್ಬಿಟ್ರು. ಸಂಘದ ಸಮಾಪ್ತಿ ಆಗೋಯ್ತು. ಇನ್ನು ತರಕಾರಿಗಳು ಬೆಂದರೆ ಏನು ಮಾಡ್ತೀವಿ ನಾವು? ತಿಂದೆ ಹಾಕ್ಬಿಡ್ತೀವಿ, ಇನ್ನೆಂಥದ್ದು. ಅದಕ್ಕೆ ಸಂಘನೇ ಮುಗಿದೋಯ್ತು, ತರಕಾರಿಗಳಗತ್ತೆ ಮುಗಿದಿತ್ತು. ಹೀಗೆ ತರಕಾರಿಗಳ ಮುಗಿದಿತ್ತು. ಪಾಪ ತರಕಾರಿಗಳ ಆಸೆ ಈಡೇರಲಿಲ್ಲ ನೋಡಿ ಸಂಘದ್ದು. ಇದು ಈ ನುಡಿ ಆಟಗಳ ಬಗ್ಗೆ ತಿಳ್ಕೊಂಡ್ವಿ.